ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಬೇಕು ಅಂತ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮಾರ್ನಿಂಗ್ ಒಂದು 4 o'clock ಪೂಜೆಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಅಂದರೆ ಅಮಾವಾಸ್ಯೆ ಪೂಜೆ ಆಗಿತ್ತು, ಹಾಗಾಗಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡೋಣ ಅಂತ ಪ್ಲ್ಯಾನ್ ಇತ್ತು. ಹಂಗಾಗಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರತಿಯೊಂದು ಹಂಗೆ ಹಾಲೆಲ್ಲ ರೆಡಿ ಮಾಡಿಟ್ಟು ಪೂಜೆ ರೆಡಿ ಮಾಡಿಟ್ಟಿದ್ದೀನಿ, ದೀಪ ಹಚ್ಚೋಣ ಅಂತ ಬಂದೆ. ಏನಿಲ್ಲ, ಇವತ್ತು ನಾವೆಲ್ಲೋ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇವತ್ತಿನ ವ್ಲಾಗಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರೆಲ್ಲ ಹೋಗ್ತಾ ಇದ್ದೀವಿ, ಅಲ್ಲಿನ ವಿಶೇಷತೆ ಏನು ಅಂತ ಎಲ್ಲ ನಿಮಗೆ ಪ್ರತಿಯೊಂದೂ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋನ ನೋಡಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ಪವರ್ಫುಲ್ಲು. ನಾವು ಹೋಗ್ತಿರೋದು ಉಕ್ಕಡು ಮಾರಮ್ಮ. ಕೇಳಿರ್ತೀರ ತುಂಬ ಕಡೆ ಉಕ್ಕಡು ಮಾರಮ್ಮ ಅಂತ. ಪಾಂಡುಪುರದಲ್ಲಿ ಇರೋ ಉಕ್ಕಡು ಮಾರಮ್ಮಂಗೆ ಹೋಗ್ತಾ ಇದ್ದೀವಿ. ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂದ್ಕೊತೀನಿ. ಇವತ್ತು ಸಿಕ್ಕಾಪಟ್ಟೆ ಜನ ಅಂತ ಹೇಳ್ತಾಯಿದ್ರು. ನಮ್ಮ ಪಕ್ಕದ ಮನೆಯವರು ಅವಾಗವಾಗ ಹೋಗ್ತಾ ಇರ್ತಾರೆ, ಹಾಗಾಗಿ ಯಾವಾಗಾದರೂ ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಾವು ಇವತ್ತು ಹೊರಟಿದ್ದೀವಿ. ಬನ್ನಿ, ಅಲ್ಲಿ ಯಾವ ರೀತಿ ಇರುತ್ತೆ, ಅಲ್ಲಿನ ಜನ ಯಾವ ರೀತಿ ಇರ್ತಾರೆ. ಇವತ್ತು ತುಂಬ ರಶ್ ಅಂತ ಬೇರೆ ಹೇಳ್ತಾಯಿದ್ರು ಅಮಾವಾಸ್ಯೆ ಆಗಿರೋದ್ರಿಂದ. ಯಾವ ರೀತಿ ಇರುತ್ತೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಮತ್ತು ತಡೆ ಹೊಡ್ಸೋದು ಅಂತಾರಲ್ವ, ಅಲ್ಲಿ ಯಾವ ರೀತಿ ತಡೆ ಹೊಡಿತಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಇಲ್ಲಿಂದ ಹೊರಟಾಗ 5:15 ಟ್ರೈನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಬಟ್ 5:15 ಟ್ರೈನ್ಗೆ ಹೋಗೋಕ್ಕಾಗಲಿಲ್ಲ. 8:15 ಟ್ರೈನ್ಗೆ ವೆಯ್ಟ್ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಮನೆಗೆ ಬಿಟ್ವಿ. ಹಾಗಾಗಿ ಪ್ರದ್ಯುನ್ ಇನ್ನೂ ಮಲಗಿದ್ದ, ಅವನ್ನ ಸ್ವಲ್ಪ ಬೇಗ ಎಬ್ಬಿಸ್ಲಿಲ್ಲ. ಯಾಕಂದರೆ ಲೇಟಾಗಿ ಹೋಗೋದ್ರಿಂದ ನಿಧಾನಕ್ಕೆ ಅವನ್ನ ಎಬ್ಬಿಸಿ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಕೊಂಡು ಅಲ್ಲಿಂದ ನಾವು ಮನೆಯಿಂದ ಹೊರಟ್ವಿ. ನಾವಿರೋ ಕಡೆಯಿಂದ ಫಸ್ಟು ನಾವು ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು ಬಸ್ಸಲ್ಲಿ. ಅಲ್ಲಿಂದ ಆಮೇಲೆ ನಾವು ಟ್ರೈನ್ನ ಕೆಂಗೇರಿ ರೈಲ್ವೆ ಸ್ಟೇಷನಿಂದ ಪಾಂಡವಪುರಕ್ಕೆ ಟಿಕೆಟ್ ತೊಗೊಂಡು ಆಮೇಲೆ ಟ್ರೈನಲ್ಲಿ ಹೋಗಿದ್ದು. ಈ ದೇವಸ್ಥಾನ ನಾವೇನು ಹೋಗ್ತಿದ್ವಲ್ಲ ತುಂಬ ಪವರ್ಫುಲ್ಲು, ಮತ್ತು ಸೆಲೆಬ್ರಿಟೀಸ್ ಕೂಡ ಈ ದೇವರಲ್ಲಿ ನಂಬಿಕೆನ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮಕ್ಕಳು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಟ್ರೈನಲ್ಲಿ. ನಮ್ಮ ಪ್ರದ್ಯುನೊಂದು ಫಸ್ಟ್ ಟ್ರಾವೆಲ್ ಆಗಿರುತ್ತೆ ಟ್ರೈನಲ್ಲಿ. ನೋಡಿ, ಪಾಂಡವಪುರ ಸ್ಟಾಪಲ್ಲಿ ಎಷ್ಟು ಜನ ಇಳಿದ್ರು ಅಂದರೆ ಟ್ರೈನಲ್ಲಿ ಇರೋರೆಲ್ಲ ಅವತ್ತು ಆ ಸ್ಟಾಪಲ್ಲೇ ಇಳಿದಿದ್ದು. ಎಲ್ಲ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದಿದ್ದು. ಅಲ್ಲೇ ಗೊತ್ತಾಯಿತು ನಮಗೆ ಇವತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತೆ ದೇವಸ್ಥಾನದಲ್ಲಿ ಅಂತ. ನೋಡಿ, ಎಂಟ್ರೆನ್ಸಲ್ಲೇ ಎಷ್ಟು ಜನ ನಿಂತಿದ್ರು, ಇನ್ನು ಒಳಗಡೆ ಎಷ್ಟು ಜನ ಇರ್ಬೋದು ಅಂತ ಅಂದ್ಕೊಂಡು ಬಂದ್ವಿ. ಇದು ಎಂಟ್ರೆನ್ಸು. ರೀಸೆಂಟಾಗಿ ನಮ್ಮ ಡಿ ಬಾಸ್ ಕೂಡ, ದರ್ಶನ್ ಸರ್ ಕೂಡ ಇಲ್ಲಿಗೆ ಬಂದು ತಡೆನ ಹೊಡೆಸ್ಕೊಂಡು ಹೋಗ್ತಾರೆ. ಇದೇ ದೇವಸ್ಥಾನಕ್ಕೆ ಅವ್ರು ಬರೋದು ತಡೆ ಹೊಡೆಸ್ಕೊಂಡು ಹೋಗೋಕ್ಕೆ. ತುಂಬ ಪವರ್ಫುಲ್ ದೇವಸ್ಥಾನ. ಬನ್ನಿ ಯಾವ ರೀತಿ ತಡೆ ಹೊಡಿತಾರೆ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ನೋಡಿ, ಜನ ಅಂತೂ ಎಲ್ಲಿ ನೋಡಿದ್ರು ಜನ. ನಮಗೆ ಪೂಜೆ ಸಾಮಾನು ತಗೊಳ್ಳೋ ಹತ್ರ ಅವರೇ ಹೇಳ್ತಾರೆ, ಏನು ಗೊತ್ತಾ, ತಡೆ ಓಡಿಸೋದು ಸಪ್ರೇಟ್ ಇರುತ್ತೆ ಮತ್ತು ಪೂಜೆ ಮಾಡಿಸೋದು ಸಪ್ರೇಟ್ ಇರುತ್ತೆ. ಅಲ್ಲಿ ಪೂಜೆ ಸಾಮಾನು ತಗೊಳ್ಳೋರ ಹತ್ರ ಕೇಳಿದ್ರೆ ಹೇಳ್ತಾರೆ. ಮತ್ತು ತಡೆ ಓಡಿಸೋಕ್ಕೆ ಅಂತ ಹೋಗಿರ್ತಾರೆ ಅಲ್ವಾ, ಇದು ನೆಗೆಟಿವಿಟಿ ಏನಿರುತ್ತೆ, ಈಗ ಮಾಟ ಮಂತ್ರ ಮತ್ತು ಏನಾದರೂ ದೃಷ್ಟಿಯಾಗಿದ್ದರೆ ಈ ರೀತಿ ತಡೆ ಓಡಿಸೋದನ್ನ ಮಾಡಿಸ್ಕೊತಾರೆ. ಸಿಕ್ಕಾಪಟ್ಟೆ ಪವರ್ಫುಲ್ಲು. ನಾವು ಒಂದ್ಸಲ ಏನು ಅಂದ್ಕೊಂಡು ಹೋಗಿರ್ತೀವೋ ಅರ್ಕೆ ಏನಾದರೂ ಮಾಡಿಕೊಂಡ್ರೆ ನೆರವೇರುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆಗಳು. ಮತ್ತು ನಂಬಿಕೆಯಿಂದ ಏನೇ ಕೆಲಸ ಮಾಡಿದ್ರೂ ಅದು ಹಾಗೇ ಆಗುತ್ತೆ. ನೋಡಿ, ಇದು ಅಹಲ್ಯಾದೇವಿ ಮಾರಮ್ಮನ ದೇವಸ್ಥಾನ. ಪುಟ್ಟು ಗುಡಿ, ಬಟ್ ಸಿಕ್ಕಾಪಟ್ಟೆ ಪವರ್ಫುಲ್ಲು. ಜನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಶಕ್ತಿ ಅಂತ. ನೋಡಿ, ಇಲ್ಲಿ ದೇವ್ರು ಕಾಣಿಸ್ತಾ ಇದೆಯಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಆಮೇಲೆ ತಡೆ ಓಡಿಸೋದು ಅಂತಾರಲ್ಲ, ಅಲ್ಲಿಗೆ ಹೊರಟ್ವಿ. ನೋಡಿ, ಇದೇನು ಕಾಣಿಸಿದೆಯಲ್ಲ ವಿಗ್ರಹ, ಇದು ಯಾವುದೇ ರೀತಿ ಕೆತ್ತನೆ ಮಾಡಿರೋವಂಥದ್ದಲ್ಲ, ಅದಾಗದೇ ಹುಟ್ಟಿರೋ ಅಂಥದ್ದು. ಇದು ಮೂರ್ತಿ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ನೋಡಿ ಇಲ್ಲಿ ತಡೆ ಓಡಿಸೋಕ್ಕೆ ಜನ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಜಾಸ್ತಿ ಇಲ್ಲೇ ಜನ ಇದ್ದಿದ್ದು. ಮತ್ತು ದೇವಸ್ಥಾನಕ್ಕಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಅದರಲ್ಲೂ ನೋಡಿ, ಅದಾದಮೇಲೆ ಇಲ್ಲಿಗೆ ಬರ್ತಾರೆ ಪೂಜೆ ಮಾಡಿಸ್ಕೊಂಡು. ಇದು ಕಟ್ಟೆ ಹೊಡೆಯೋದು ಅಂತ ಕರೀತಾರೆ. ಇಲ್ಲಿ ಏನಿಲ್ಲ, ಒಂದು ಕುಡಿಕೆ ಇರುತ್ತೆ ಪೂಜೆ ಸಾಮಾನು ಒಳಗಡೆ, ಅದನ್ನು ಚೂರು ಮಾಡಿಬಿಟ್ಟು ಒಂದು ರೀತಿ ಕಟ್ಟೆ ಥರ ಕಟ್ತಾರೆ. ಅದನ್ನು ನಾವು ಕಾಲಲ್ಲಿ, ಹುಡುಗಿರಾದರೆ ಎಡಗಾಲಲ್ಲಿ, ಹುಡುಗರಾದರೆ ಬಲಗಾಲಲ್ಲಿ ಅದನ್ನು ನೀರೊಳಗಡೆ ತಳ್ಳಿಬಿಟ್ಟು ಹಿಂದೆ ತಿರುಗ್ದಲೇ ಮುಂದಕ್ಕೆ ಹೋಗಬೇಕು. ಆ ರೀತಿ ಇದು ಕಟ್ಟೆ ಹೊಡೆಯೋದು ಅಂತ ಇದನ್ನು ಕರೀತಾರೆ. ನಾವು ಹೋದಾಗ ನೋಡಿ ಆಲೇ ಜನ ಅಂದರೆ ಪ್ರತಿಯೊಂದು ಕಡೆನೂ ದುಡ್ಡು. ಒಂದು ಸತಿ ಎಂಟ್ರಿ ಆಗೋಕ್ಕೆ ಒಂದು 10 rupees ಕೊಟ್ಟರೆ, ಅಲ್ಲಿ ಕಟ್ಟೆ ಹೊಡೆಯೋರಿಗೆ ಒಂದು 20 rupees ಕೊಡಬೇಕು. ಆ ರೀತಿ ಪ್ರತಿಯೊಂದು ಕಡೆನೂ 20, 10 ಆ ರೀತಿ ದುಡ್ಡು ಕೊಡ್ತಾನೆ ಇರಬೇಕು. ಎಲ್ಲೋದ್ರೂ ಅಷ್ಟೇ ಅಲ್ವಾ, ದುಡ್ಡಿದ್ರೇ ಪ್ರಪಂಚ. ಹಂಗಾಗಿ ನೋಡಿ, ಕಟ್ಟೆ ಹೊಡೆಯೋದು ಅಂತ ನೋಡಿ ನಾವು ಹೋಗಿದ್ವಲ್ಲ ಅಲ್ಲಿ. ಫಸ್ಟು ಇದನ್ನು ಮಾಡಿಸ್ಕೊಂಡು ನೆಕ್ಸ್ಟು ನಾವು ಮುಂದೆ ಹೋದರೆ ಅಲ್ಲಿ
ಕಟ್ಟೆ ಹೊಡೆಯೋದ ಹತ್ರ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ತಡೆ ಓಡಿಸೋಕೆ ಅಂತ ದೇವಸ್ಥಾನದ ಹಿಂಭಾಗಕ್ಕೆ ಬರಬೇಕು. ತಡೆ ಓಡಿಸೋಕೆ ನೋಡಿ ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣ ಇಟ್ಬಿಟ್ಟು ನಮಗೆ ದಾಟೋಕೆ ಹೇಳ್ತಾರೆ. ಅದನ್ನು ದಾಟ್ಕೊಂಡು ಮುಂದೆ ಹೋದ್ಮೇಲೆ ಅವರು ಒಂದು ಕಲ್ಲು ತಗೊಂಡು ಅಲ್ಲಿ ಚೆಚ್ತಾರೆ. ಅವೆರಡೂ ಚೆಚ್ಬಿಟ್ಟು ಹಿಂದಕ್ಕೆ ಎಸ್ಕೊತಾರೆ. ಅದನ್ನು ನಾವು ಹಿಂದೆ ನೋಡ್ದಲ್ಲೇ ವಾಪಸ್ ಮುಂದಕ್ಕೆ ಹೋಗಬೇಕು. ಅದಾದಮೇಲೆ ಒಂದು ಮೊಟ್ಟೆನೇ ಇರುತ್ತೆ ಆ ಬುಟ್ಟಿ ಒಳಗಡೆ. ಅದನ್ನು ನಾವು ಎಷ್ಟು ಜನ ಹೋಗಿರ್ತೀವೋ ಅಂದರೆ ನಮ್ಮ ಫ್ಯಾಮಿಲಿ ಎಷ್ಟು ಜನ ಹೋಗಿರ್ತೀವಿ, ಇಲ್ಲ ಒಬ್ಬರೇ ಹೋಗಿರ್ತೀವೋ, ಯಾರಿಗೆ ದೃಷ್ಟಿಯಾಗಿರುತ್ತೆ, ಇಲ್ಲ ಅವ್ರಿಗೆ ಹುಷಾರಿರಲ್ವೋ, ನೆಗೆಟಿವಿಟಿ ಫೀಲ್ ಆಗ್ತಿರುತ್ತೆ ಅಂಥವ್ರಿಗೆ ಅದನ್ನು ನೀಳಿಸ್ಬಿಟ್ಟು ಅದನ್ನು ಕೂಡ ಎಸಿತಾರೆ. ಇದೆಲ್ಲ ಮಾಡೋದು ಅಷ್ಟೇ ಒಂದು ನೆಗೆಟಿವಿಟಿ ಹೋಗ್ಸೋಕ್ಕೋಸ್ಕರ ಇಲ್ಲಿನ ಒಂದು ಪದ್ಧತಿ ಈ ದೇವಸ್ಥಾನದಲ್ಲಿ. ಬಟ್ ತುಂಬ ನಂಬಿಕೆ ಇಟ್ಟು ಈ ಜನ ಇಲ್ಲಿಗೆ ಬರ್ತಾ ಇರ್ತಾರೆ. ನೋಡಿ ಇಲ್ಲಿ ಮೊಟ್ಟೆನ ನಿವಳಿಸ್ತಾ ಇದ್ದಾರಲ್ಲ, ಈ ರೀತಿ ಮೊಟ್ಟೆನ ನಿವಳಿಸಿದ್ರೆ ಇಲ್ಲಿಗೆ ತಡೆ ಹೊಡೆಯೋದು ಮುಗಿಸ್ದಂಗೆ. ಅಂದರೆ ಲಾಸ್ಟಿಗೆ ಈ ರೀತಿ ಮೊಟ್ಟೆ ಹೊಡ್ಸ್ಕೊಂಡು ತಡೆ ಹೊಡೆಯೋದನ್ನ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಅಲ್ಲಿ ಯಂತ್ರ ಎಲ್ಲ ಮಾರ್ತಾಯಿದ್ರು. ಅಂದರೆ ಮಕ್ಕಳಿಗೆ ದೃಷ್ಟಿ ಏನಾದರೂ ಆಗಿದ್ರೆ ಅಲ್ಲಿ ಯಂತ್ರ ಕೂಡ ಸಿಗುತ್ತೆ, ಅಲ್ಲಿ ಕಟ್ಟಿಸ್ಕೊಂಡು ಬರ್ಬೋದು. ನೆಕ್ಸ್ಟು ಯಾವ್ಯಾವ ಥರ ಭಕ್ತಾದಿಗಳು ಬರ್ತಿದ್ದಾರೆ ಅಂದರೆ ನೋಡೋಕ್ಕೆ ಒಂಥರ ಅಂದರೆ ಹುಷಾರಿಲ್ದವ್ರನ್ನೆಲ್ಲ ಕರ್ಕೊಬಂದಿರ್ತಾರೆ, ಹುಷಾರಾಗ್ತಾರೆ ಅಂತ. ನೋಡಿ ಯಾವ ರೀತಿ ಇದ್ದರು, ಅವರೊಬ್ಬರು ವೀಲ್ ಚೇರಲ್ಲಿ ತಳ್ಕೊಂಡು ಹೋಗ್ತಾಯಿದ್ರು. ಅಂದರೆ ಅರಕೆ ಮಾಡ್ಕೊತಾರೆ, ನಮಗೆ ಏನಾದರೂ ಹುಷಾರಿಲ್ದಾಗ ಈ ರೀತಿ ಅರಕೆ ಮಾಡಿಕೊಂಡು ಬಲಿಗಳು ಕೂಡ ಇಲ್ಲಿ ಕೊಡ್ತಾ ಇರ್ತಾರೆ. ಅಂದರೆ ಕುರಿ ಮೇಕೆ ಬಲಿ ಕೊಡ್ತೀವಿ ಅಂತ ಅರಕೆ ಮಾಡ್ಕೊಂಡು ಹೋಗಿ ಅರಕೆ ಕೂಡ ಅಲ್ಲೇ ತೀರಿಸ್ಬೋದು. ಅಲ್ಲೇ ಎಲ್ಲ ಅಡುಗೆ ಮಾಡಿಬಿಟ್ಟು ನಾನ್ ವೆಜ್ ಎಲ್ಲ ಅಲ್ಲಿ ಅಡುಗೆ ಮಾಡೋಕ್ಕೆ ಮಾಡ್ತಾ ಇರ್ತಾರೆ. ಎಲ್ಲ ಎಷ್ಟೊಂದು ಜನ ಅರಕೆ ತೀರ್ಸೋಕೆ ಬಂದಿರ್ತಾರಲ್ವ, ಅಲ್ಲಿ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅಲ್ಲಿಂದ ಬಂದ್ವಿ. ನೋಡಿ ಅಷ್ಟು ನಾವು ಹೋಗೋ ಟೈಮ್ ಆದ್ರೂ ಜನ ಜಾಸ್ತಿನೇ ಆಗ್ತಿತ್ತು, ಬಿಟ್ಟರೆ ಕಮ್ಮಿನೇ ಆಗಲಿಲ್ಲ. ಬೆಳಗ್ಗೆನೇ ಬಂದವರು ಬೇಗ ದರ್ಶನ ಆಗುತ್ತೆ. ಹಂಗಾಗಿ ಯಾರಾದರೂ ಹೋಗೋರಿದ್ದರೆ ಬೆಂಗಳೂರು ಕಡೆಯಿಂದ ಬೆಳಗ್ಗೆ 5:15 ಟ್ರೈನ್ಗೆ ಹೋಗ್ಬಿಡಿ, ನಿಮಗೆ ಆರಾಮಾಗಿ ಹೋಗಿ ಬರ್ಬೋದು. ಸ್ವಲ್ಪ ಲೇಟ್ ಆಗ್ತಾ ಜನ ಜಾಸ್ತಿ ಆಗ್ತಾರೆ, ಮತ್ತು ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಬೇಗ ಹೋದಷ್ಟು ನಾವು ಸೇಫಾಗಿ ಮನೇನ ತಲುಪ್ಬೋದು. ಹಂಗೆ ಈ ಜನದಲ್ಲಿ ಮಕ್ಕಳನ್ನೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಕಳ್ತನಗಳಾಗ್ಬಿಟ್ಟಿದ್ವು. ನಾವು ಆ ಟೈಮಲ್ಲಿ ಹೋದಾಗ ಸರ ಇದ್ದರೆ ಮತ್ತು ಮೊಬೈಲ್ಸ್ಗಳು, ಪರ್ಸ್ಗಳು ಎಲ್ಲ ಕಳ್ತನ ಆಗ್ತಾಯಿತ್ತು. ಹುಷಾರಾಗಿ ನೋಡಿಕೊಂಡು ಹೋಗ್ಬಿಟ್ಟು ಬನ್ನಿ. ಈ ಥರ ಜನ ಇರೋರ ಹತ್ರ ನಾವು ಆದಷ್ಟು ಹುಷಾರಾಗಿ ಇರಬೇಕು. ನಾವು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಆಪೋಸಿಟಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಮುಂದೆ ಇದೆ. ಅದನ್ನು ಕೂಡ ಹೋಗ್ಬಿಟ್ಟು ಅಲ್ಲೂ ನೋಡ್ಕೊಂಡು ಇಲ್ಲಿ ಆರಾಮಾಗಿ ದರ್ಶನ ಮಾಡಿಕೊಂಡು ಇಲ್ಲೊಂದು ಹಳ್ಳಿ ಮರ ಇತ್ತು, ಅದನ್ನು ಸುತ್ತಕೊಂಡು ಬಂದ್ವಿ. ಇದೇ ಲಾಸ್ಟ್ ಅಂದರೆ ಅದ್ರ ಆಪೋಸಿಟ್ ಇರೋ ದೇವಸ್ಥಾನ. ನೋಡಿ ನಮ್ಮ ಪ್ರದ್ಯುನ್ನ ಇಲ್ಲಿ ಇಳಿಸಿದ್ದೀನಿ. ಕೈಯಂತೂ ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿತ್ತು ಎತ್ಕೊಂಡು ನನಗಂತೂ. ಹಾಗೆ ಅವನು ಕರ್ಕೊಂಡು ಅಲ್ಲೇ ಆಪೋಸಿಟಲ್ಲಿ ಒಂದು ಕಬ್ಬಿನ ಜ್ಯೂಸಿಂದು ಅಂಗಡಿ ಇತ್ತು, ಅಲ್ಲಿಗೆ ಹೋಗಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬೆಳಗ್ಗೆ ರೈಲ್ವೆ ಸ್ಟೇಷನ್ ಹತ್ರನೇ ಟಿಫನ್ನ ಮಾಡ್ಕೊಂಡು ಬಂದಿದ್ವಿ ಹೋಟೆಲಲ್ಲಿ. ಹಂಗಾಗಿ ಬಂದು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಆಟೋಯಿಂದ ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಿತ್ತು. ಆಟೋ ಹತ್ಕೊಂಡು ನಾನು, ನಮ್ಮ ಅಜ್ಜಿ ಮತ್ತು ನಮ್ಮ ಪಕ್ಕದ ಮನೆ ಮೇಘನ ಅಂತ ಅವಳು ಎಲ್ಲರೂ ಹೊರಟ್ವಿ. ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ನೋಡಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು. 1:15 ಟ್ರೈನ್ ಇತ್ತು. ನಾವು 12 ಗಂಟೆಗೆಲ್ಲ ರೈಲ್ವೆ ಸ್ಟೇಷನ್ ಹತ್ರ ಬಂದುಬಿಟ್ಟಿದ್ವಿ. ನಾವು ಲಾಸ್ಟಿಗೆ ಹೊರಡೋ ಅಷ್ಟರೊಳಗೆ ರೈಲ್ವೆ ಸ್ಟೇಷನ್ ಫುಲ್ ಆಗಿಬಿಟ್ಟಿತ್ತು, ಜನ ಎಲ್ಲ ಬಂದುಬಿಟ್ಟಿದ್ರು. ಟ್ರೈನ್ ಬರೋ ಅಷ್ಟೊತ್ತಿಗೆ ರೈಲ್ವೆ ಸ್ಟೇಷನಲ್ಲೂ ಕೂಡ ಜನ ಜಾಸ್ತಿ ಆಗಿಬಿಟ್ರು. ಮಕ್ಳಿಗಂತೂ ರೈಲ್ವೆ ಸ್ಟೇಷನಲ್ಲಿ ಆರಾಮಾಗಿರೋದ್ರಿಂದ ಆಟ ಆಡಿಕೊಂಡು ಆ ಕಡೆ ಈ ಕಡೆ ಹೋಗೋ ಟ್ರೈನ್ನೆಲ್ಲ ನೋಡಿಕೊಂಡು ಅವರಂತೂ ಸಖತ್ತು ಎಂಜಾಯ್ ಮಾಡಿದ್ರು. ನಾವು ಕೂಡ ಸ್ವಲ್ಪ ಹೊತ್ತು ಟ್ರೈನ್ ಬರೋ ಅಷ್ಟರಲ್ಲಿ ರೆಸ್ಟ್ ಮಾಡಿಕೊಂಡು ಟ್ರೈನ್ ಹತ್ಕೊಂಡು ಕೆಂಗೇರಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.